ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ ನಾವು 47ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶಯನ್ಮ, ಶ್ರೀ ಸರಸ್ವತಿಯನ್ಮ, ಶ್ರೀ ಗುರುಭ್ಯೋ ನಮಃ, ಶ್ರೀ ಕುಲದೇವತಾಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾಕೃಪಮೀಂದ್ರ ನೀಲಜಟಲಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿರನ ಚಿತ್ತ ಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮದ್ದೇ ಸನಕಾದಿ ಪರಿವೃತಂ ಸಿದ್ಧೈ ಸಮಾರಾಧಿತಂ ದತ್ತಾತ್ರೇಯ ಮುಪಾಸ್ಮೇರ ದಿವದ ಧ್ಯೇಯ ಸದಾ ಯೋಗಿ. ಈ ಹಿಂದೆ 46ನೇ ಅಧ್ಯಾಯದಲ್ಲಿ ನರಿಕೇಸರಿ ಅನ್ನುವನೊಬ್ಬನು ಹಿಪ್ಪರಗಿ ಗ್ರಾಮ ಗಾಣಗಾಪುರದ ಹತ್ರ ಇತ್ತು. ಅಲ್ಲಿ ಕಲ್ಲೇಶ್ವರನಿದ್ದಾನೆ. ಅವನು ಪಂಚಪದ್ಯ ಮಣಿ ಮಾಲೆ ಮಾಡಿ ಬರೆದು ಕಲ್ಲೇಶ್ವರಿಗೆ ಮಾತ್ರ ಅರ್ಪಿಸ್ತಾ ಇರ್ತಾನೆ. ಬೇರೆಯವ್ರಿಗೆ ಯಾರೂ ಅರ್ಪಿಸುತ್ತಿರಲ್ಲ. ಕೆಲವರು ಹೋಗಿ ಹೇಳ್ತಾರೆ, ಗುರುಗಳನ್ನು ಕೆಲವು ಪದ್ಯ ಬರೆದುಕೊಳ್ಳಿ ಅಂದು ಅವರು ಅರ್ಪಿಸ್ತೀವಿ ಅಂದರೆ ಮಾನವ ಮಾತ್ರರು ಅವ್ರನ್ನ ನಾನು ಮಾಡಲ್ಲ, ಯಾವ ದೇವರನ್ನು ನಾವು ಅರ್ಪಿಸಲ್ಲ ಅಂತ ಹೇಳ್ತಾನೆ. ಅವನು ಪೂಜೆ ಮಾಡುವಾಗ ಕಲ್ಲೇಶ್ವರನು ಗುರುಗಳು ದರ್ಶನ ಕೊಡ್ತಾರೆ. ಅವನು ಎಷ್ಟು ಸಾರಿ ಪೂಜೆ ಮಾಡೋಕ್ಕೆ ಹೋದರೂ ಆ ಗುರುಗಳೇ ದರ್ಶನ ಕೊಡ್ತಾರೆ. ಕೊನೆಗೆ ಅವನ ಅರಿವಾಗಿ ಕಲ್ಲೇಶ್ವರನ ರೂಪದಲ್ಲಿ ಗುರುವೇ ಇರುವುದು ಅಂತ ಹೇಳಲಾಗಿದೆ. ಆಮೇಲೆ ಅವನು ಗುರುಗಳನ್ನು ಪದ್ಯವನ್ನು ಬರೆದು ವರ್ಣಿಸ್ತಾನೆ ಅಂತ, ಆಮೇಲೆ ನಿರಂತರ ಪೂಜೆ ಮಾಡ್ತಾನೆ ಗುರುವನ್ನು ಅಂತ ಹೇಳಲಾಗಿದೆ. ಇನ್ನು 47ನೇ ಅಧ್ಯಾಯದಲ್ಲಿ ನಾಮಧಾರಕ ಕೋರಿಕೆ ಪ್ರಕಾರ ಸಿದ್ಧಯೋಗಿಗಳು ಹೇಳತೊಡಗಿದರು. ಒಂದು ಸಲ ದೀಪಾವಳಿ ಹಬ್ಬದ ಮುಂಚೆ ಧನತ್ರಯೋದಶಿ ಪರ್ವದಿನಕ್ಕೆ ತಮ್ಮ ತಮ್ಮ ಮನೆಗಳಿಗೆ ಭಿಕ್ಷೆಗೆ ಬರಬೇಕೆಂದು ಆಹ್ವಾನಿಸಬೇಕೆಂದು 7 ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು ಬರ್ತಾರೆ, ನಮ್ಮ ಗ್ರಾಮಕ್ಕೆ ಬನ್ನಿ ಅಂತ. ಅವರ ಪ್ರಾರ್ಥನೆ ಕೇಳಿ ಗುರುಗಳಂತಾರೆ, ಒಂದೇ ದಿನಕ್ಕೆ ಎಲ್ಲರೂ ಕರೆದರೆ ನಾವು ಹೇಗೆ ಬರುವುದು, ನಿಮ್ಮನ್ನು ನಿಶ್ಚಯಿಸಿ ಯಾರ ಮನೆಗೆ ಬರಬೇಕಂತ ಅಂತ ಹೇಳ್ತಾರೆ. ಅವರು ಒಬ್ರಿಗೊಬ್ರು ಮಾತಾಡಿಕೊಂಡು ಯಾರು ನಿರ್ಧಾರ ತೆಗೆದುಕೊಳ್ಳಲ್ಲ, ನಿಶ್ಚಯಿಸಲ್ಲ. ಆಗ ಗುರುಗಳಂತಾರೆ, ನಾವು ನಮ್ಮ ಮೇಲೆ ಬಿಡಿ ಅದು ಯಾರ ಮನೆಗೆ ಬರಬೇಕನ್ನೋದು ಅಂತ ಹೇಳ್ತಾರೆ. ಗುರು ನಗುತ್ತಾ ನಮ್ಮ ಮೇಲೆ ವಿಶ್ವಾಸ ಇಡಿ ಅಂತ ಹೇಳ್ತಾರೆ. ಕೆಲವರಂತಾರೆ, ನೀವು ಬಡವರೆಂದು ನಮ್ಮನ್ನು ಉಪೇಕ್ಷಿಸಬೇಡಿ. ಯಾವ ಥರ ಕೃಷ್ಣನು ದುರ್ಯೋಧನ ಕರೆದರೂ ಆಹ್ವಾನಿಸದೆ, ಅವನು ಆಹ್ವಾನ ಮಾಡಿದ್ರೆ ಹೋಗ್ದೇನೆ ವಿದುರನ ಮನೆಗೂ ಆತಿಥ್ಯ ಸ್ವೀಕರಿಸಿದರು. ಆ ಥರ ನೀವು ನಮ್ಮನ್ನು ತಳ್ಳಿ ಹಾಕಬಾರದು, ನಮ್ಮನೆಗೂ ಬನ್ನಿ ಅಂತಾರೆ. ಗುರುಗಳು ಹೇಳ್ತಾರೆ, ನಾವೆಲ್ಲರ ಮನೆಗೆ ಬರುತ್ತೇವೆ, ಅದು ನಮಗೆ ಬಿಡಿ, ನಾವು ಬರ್ತೀವಿ ಅಂತ ಹೇಳ್ತಾರೆ. ಆಗ ಒಬ್ಬೊಬ್ಬರನ್ನ ಕರೀತಾರೆ. ಕರೆದು ನೀವು ರಹಸ್ಯವಾಗಿ ನಿಮ್ಮ ಮನೆಗೆ ಬರ್ತೀವಿ ಅಂತ ಒಬ್ಬೊಬ್ರಿಗೂ ಹೇಳ್ತಾರೆ. ನೀವು ಯಾರೂ ಇದನ್ನು ಬೇರೆಯವ್ರಿಗೆ ಹೇಳಬೇಡಿ ಅಂತ. ಅವರು ರಹಸ್ಯವಾಗಿಟ್ಟು ನಾವು ಬರುತ್ತೇವೆ ಹಬ್ಬದ ದಿನ ಅಂತ. ಆದರೆ ಆ ಊರಿನಲ್ಲಿ ಜನ ಗುರುಗಳು ಬೇರೆ ಊರಿಗೆ ಹೋಗ್ತಾರೆ ಅಂತ ತಿಳಿದು, ಗುರುಗಳೇ ಆ ದಿನ ನೀವು ಎಲ್ಲಿ ಹೋಗಬೇಡಿ, ಇಲ್ಲೇ ಇರಿ, ನಮ್ಮ ಪೂಜೆ ಸ್ವೀಕರಿಸಿ ಅಂದಾಗ ಹಾಗೆ ಮಾಡುತ್ತೇವೆ ಅಂತ ಹೇಳ್ತಾರೆ ಗುರುಗಳು. ಹೇಳಿ ಕೊನೆಗೆ ಧನತ್ರಯೋದಶಿ ದಿನ ಬಂದೇ ಬಿಡ್ತು. ಆ ದಿನ 7 ಗ್ರಾಮದ ಹಿರಿಯರು ತಮ್ಮ ತಮ್ಮನೇ ಮನೆಗೆ ಬರುತ್ತಾರೆಂದು ಯೋಚನೆಯಿಂದ ತಮ್ಮ ಮನೆಗಳಲ್ಲಿ ಬಹಳ ವೈಭವದಿಂದ ಸಿದ್ಧಗಳನ್ನು ಮಾಡ್ತಾ ಇದ್ದಾರೆ. ಸಿದ್ಧತೆ. ಅಲ್ಲಿನ ಗ್ರಾಮಸ್ಥರು ಕೂಡ ಸ್ವಾಮಿಗೆ ಘನ ಸ್ವಾಗತ ಪೂಜೆಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಆದರೆ ಗಂಧರ್ವಪುರದಲ್ಲಿ ಶ್ರೀ ಗುರು ಆ ಗ್ರಾಮದಿಂದ ಹೊರಕ್ಕೆ ಹೋಗದೆ ಮಠದಲ್ಲೇ ಇದ್ದು ಬಿಟ್ಟರು. ಆ ದಿನ ಸಾಯಂಕಾಲ ಮಂಗಳ ಸ್ನಾನ ಮಾಡುವ ಸಮಯದಲ್ಲಿ ಶ್ರೀ ಗುರು 7 ರೂಪಗಳಲ್ಲಿ 7 ಗ್ರಾಮಗಳಿಗೆ ಹೋದರು. ಆದರೂ 8ನೇ ರೂಪದಲ್ಲಿ ಗಂಧರ್ವಪುರದಲ್ಲಿ ಮಠದಲ್ಲಿ ಇದ್ದು ಬಿಟ್ಟರು. ಅಲ್ಲಿನವರ ಪೂಜೆಯನ್ನು ಸ್ವೀಕರಿಸಿದರು. ಕೆಲವರು ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಿರುವುದು, ಬೇರೆ ಬೇರೆ ಗ್ರಾಮದಲ್ಲಿ ಹೋದರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಎಲ್ಲರೂ ರಹಸ್ಯವಾಗಿಟ್ಟಿದ್ರು. ಆಮೇಲೆ ಕಾರ್ತಿಕ ಮಾಸದಲ್ಲಿ ತ್ರಿಪುರೋತ್ಸವದಂದು ಸ್ವಾಮಿಗೆ ಕಾರ್ತಿಕ ಹುಣ್ಣಿಮೆ ತೋರಣಗಳನ್ನು ಅರ್ಪಿಸಬೇಕಲ್ಲ. ಎಲ್ಲ ಗ್ರಾಮಗಳಿಂದ ಭಕ್ತರು ಗಂಧರ್ವಪುರಕ್ಕೆ ಸೇರಿದರು. ಅವರೆಲ್ಲರೂ 15 ದಿನ ಹಿಂದೆ ಗುರುಗಳು ಧನತ್ರಯೋದಶಿ ಉತ್ಸವ ವಿಶೇಷಗಳನ್ನು ಹೇಳ್ಕೊಳ್ತಾ ಇದ್ರು. ನಮ್ಮಲ್ಲಿ ಹಾಗಾಯಿತು, ನಿಮ್ಮಲ್ಲಿ ಹೀಗಾಯಿತು ಅಂತ. ಗುರುಗಳು ತಮ್ಮ ಮನೆಗೆ ಭಿಕ್ಷೆ ತೆಗೆದುಕೊಂಡು ಹೋದರು. ಅವರು ಇಲ್ಲೇ ನಮ್ಮ ಗ್ರಾಮಗಳಿಗೆ ಬಂದಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಶಾಲುಗಳನ್ನು ತೋರಿಸಿದ್ರು, ತಾವು ಕೊಟ್ಟ ಕಾಣಿಕೆಯನ್ನು ತೋರಿಸ್ತಾ ಇದ್ದಾರೆ.
ಗಂಧರ್ವ ಪುರವಾಸಿಗಳು ಹೇಳ್ತಾರೆ, ಹುಚ್ಚಪ್ಪಗಳಿರ ಅವ್ರು ಎಲ್ಲೂ ಹೋಗಿಲ್ಲ, ಅವರು ಇಲ್ಲೇ ಇದ್ದರು ಗಂಧರ್ವಪುರದಲ್ಲಿ. ದೀಪಾವಳಿ ದಿನ ಗುರುಗಳು ಎಲ್ಲಿ ಹೋಗಲಿಲ್ಲ, ಇಲ್ಲೇ ಇದ್ದರು ಅಂತ ಗಂಧರ್ವಪುರದವರು ಅವರು ವಾದಿಸ್ತಾ ಇದ್ದಾರೆ, ಹಾಸ್ಯ ಮಾಡ್ತಾ ಇದ್ದಾರೆ. ಆಗ ಸ್ವಾಮಿ, ನೀವು ಒಬ್ರಿಗೊಬ್ಬರು ವಾದ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ಹೇಳುತ್ತಿರೋದೆಲ್ಲ ಸುಳ್ಳು, ನಾವು ಎಲ್ಲರ ಪೂಜೆನೂ ಸ್ವೀಕರಿಸಿದ್ದೇವೆ ಅಂತ ಹೇಳ್ತಾರೆ. ಆಗ ಅವ್ರಿಗೆ ಆಶ್ಚರ್ಯಪಟ್ಟು ಅಂತಹ ಲೀಲೆ ಎಂದೂ ನೋಡಿಲ್ಲ. ಎಂತಹ ಸಾಕ್ಷಾತ್ ಇವರು ಭಗವಂತನೇ ಎಂದು ಎಲ್ಲ ಕವಿಗಳು ಅವರನ್ನು ವರ್ಣಿಸಿ, ಈ ಲೀಲೆ ತ್ರಿಮೂರ್ತಿ ಸ್ವರೂಪ ಅವತಾರ ಪುರುಷನಿಗೆ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಆದ್ದರಿಂದ ನಾಮಧಾರಕ ಶ್ರೀ ಗುರುಸ್ಮರಣೆ ಮೀರಿದ ಜ್ಞಾನವೇನಿದೆ? ಶ್ರೀ ಗುರುವೇ ತ್ರಿಮೂರ್ತಿ ಸ್ವರೂಪರು, ಅವರನ್ನು ಮೀರಿದ ದೈವವೇ ಇಲ್ಲ. ಈ ಸಂಸಾರ ಸಾಗರವನ್ನು ದಾಟಲು ಶ್ರೀ ಗುರುಪಾದ ಸೇವೆಗಿಂತ ಮಿಂಚಿದ ದೋಣಿಯೇ ಇಲ್ಲ. ಗುರು ಕಥಾಮೃತವನ್ನು ಮೀರಿದ ಅಮೃತವೇ ಇಲ್ಲವಯ್ಯ ಎಂದರು ಸಿದ್ಧ ಯೋಗಿಗಳು. ಇಲ್ಲಿಗೆ 47ನೇ ಅಧ್ಯಾಯ ಮುಕ್ತಾಯವಾಯಿತು. ತತ್ತಾಯ ಗುರುವೇ ನಮಃ. ಶ್ರೀಪಾದ ಶ್ರೀವಲ್ಲಭಾಯ ನಮಃ. ಶ್ರೀ ನರಸಿಂಹ ಸರಸ್ವತ್ಯಾಯ ನಮಃ. ತಾವು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ. 48ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.